ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಸದಾ ಹಣದ ಕೊರತೆ ಇದೆ ಅಂತ ಅನಿಸ್ತಾ ಇದೆಯಾ? ಏನಾದರೂ ಎಮರ್ಜೆನ್ಸಿ ಬಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಹಣನ ಹೇಗೆ ಅಟ್ರಾಕ್ಟ್ ಮಾಡೋದು, ಯೂನಿವರ್ಸಿಂದ ನಾವು ಹೇಗೆ ಹಣನ ಪಡಿಬೋದು ಅನ್ನೋದನ್ನು ಇವತ್ತು ನೋಡೋಣ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ಥಾಟ್ಸ್ ಮತ್ತು ಬಿಲೀಫ್ಸು. ಹಾಗೆಯೇ ನಾವು ಎನರ್ಜಿ ಬಗ್ಗೆ ಮಾತಾಡ್ತೀವಿ. ಪ್ರತಿಯೊಂದರಲ್ಲೂ ಎನರ್ಜಿ ಇದೆ ಅಂತ ನಾವು ಹೇಳ್ತೀವಿ. ಹಾಗೆಯೇ ಮನಿ ಕೂಡ ಒಂದು ಎನರ್ಜಿನೇ. ನೀವು ಪಾಸಿಟಿವ್ ವೈಬ್ರೇಷನ್ಸನ್ನು ಶೇರ್ ಮಾಡ್ತಾ ಇದ್ದರೆ ನಿಮ್ಮ ಬ್ರಹ್ಮಾಂಡಕ್ಕೆ ಮನಿ ನಿಮ್ಮ ಕಡೆ ಫ್ಲೋ ಆಗ್ತಾ ಬರುತ್ತೆ. ಹಾಗೆಯೇ ನಿಮಗೆ ಬಿಲೀವ್ ಇರಬೇಕು. ಏನಂತ ಮೊದಲು ನಿಮ್ಮೊಳಗೆ ಒಂದು ಬಿಲೀಫನ್ನು ನೀವು ಬೆಳೆಸ್ಕೋಬೇಕು. ನಾನು ತುಂಬ ಹಣವನ್ನು ಇಟ್ಟುಕೊಳ್ಳಲಿಕ್ಕೆ ಅರ್ಹಳಾಗಿದ್ದೀನಿ ಅಥವಾ ಅರ್ಹರಾಗಿದ್ದೀನಿ. ಐ ಡಿಸರ್ವ್ ಅಬಂಡೆಂಟ್ ಆಫ್ ಮನಿ ಅನ್ನೋ ಒಂದು ನಂಬಿಕೆಯನ್ನು ನೀವು ಬೆಳೆಸ್ಕೋಬೇಕಾಗತ್ತೆ. ಎರಡನೇದಾಗಿ ವಿಜುವಲೈಸ್ ಮಾಡಬೇಕು. ನೀವು ಬಯಸುವಂತಹ ಒಂದು ಅಮೌಂಟು ಆಲ್ರೆಡಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿದೆ. ಹಾಗೆ ನೀವು ವಿಜುವಲೈಸ್ ಮಾಡ್ತಾ ಇರಬೇಕು. ಅದನ್ನು ನೀವು ಬಿಲೀವ್ ಮಾಡಬೇಕು. ನೀವು ಹೇಗೆ ನಿಮ್ಮ ಮನಿಯನ್ನು ನೀವು ಖರ್ಚು ಮಾಡ್ತಾ ಇದ್ದೀರಾ, ಹೇಗೆ ನೀವು ಮನಿಯನ್ನು ಕೌಂಟ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಬೇಕು. ಹಾಗೆ ಮೂರನೇದು ಗ್ರ್ಯಾಟಿಟ್ಯೂಡ್ ಇಟ್ಕೋಬೇಕು. ನಿಮ್ಮ ಹತ್ರ ಇರೋ ಈ ಸ್ಮಾಲ್ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಹೇಳಬೇಕು ಬ್ರಹ್ಮಾಂಡಕ್ಕೆ. ಏಕೆಂದರೆ ಇರೋದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದರೆ ಆಗ ಇನ್ನೂ ಜಾಸ್ತಿ ನಮ್ಮ ಹತ್ರ ಬರ್ತಾ ಹೋಗುತ್ತೆ, ಮಲ್ಟಿಪ್ಲೈ ಆಗಿ ಬರ್ತಾ ಹೋಗುತ್ತೆ. ನಿಮ್ಮ ಎಷ್ಟು ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ತೀರೋ ಅಷ್ಟು ಜಾಸ್ತಿ ಹಣ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ಮನಿಯನ್ನು ನಾವು ಫಾಸ್ಟಾಗಿ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ ಒಂದು ಟೆಕ್ನಿಕ್ಕನ್ನು ನಾವು ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಇವತ್ತು ನೋಡೋಣ. ಹಾಯ್, ದಿಸ್ ಇಸ್ ಡಾಕ್ಟರ್ ಮಂಜುಳಾ ಕಿರಣ್. ಐ ಆಮ್ ಮೋಟಿವೇಶನ್ ಸ್ಪೀಕರ್, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಆ್ಯಂಡ್ ಆಲ್ಸೋ ಲೈಫ್ ಕೋಚ್. ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇರುತ್ತೆ. ಹಾಗೆಯೇ ಅರ್ಜೆಂಟಾಗಿ ನನಗೆ ಬೇಕು ಅಂತ ಅನ್ನಿಸ್ತಿರುತ್ತೆ. ಯಾಕೆಂದರೆ ಏನಾದರೂ ಎಮರ್ಜೆನ್ಸಿ ಇರುತ್ತೆ. ಅಂಥ ಸಮಯದಲ್ಲಿ ಲಾಂಗ್ ಪ್ರೊಸೀಜರನ್ನು ಲಾ ಆಫ್ ಅಟ್ರಾಕ್ಷನಲ್ಲಿ ಮ್ಯಾನಿಫೆಸ್ಟೇಷನಲ್ಲಿ ತುಂಬ ದಿನಗಳ ಮಾಡಿ ನಂತರ ಪಡೆಯುವಂತಹ ಪ್ರೊಸೀಜರನ್ನು ಮಾಡೋದಕ್ಕೆ ಟೈಮ್ ಇರಲ್ಲ. ಯಾಕೆಂದರೆ ಇವತ್ತಿನ ಒಂದು ರಶ್ಶಿಂಗ್ ಲೈಫಲ್ಲಿ ಎಲ್ಲರೂ ತುಂಬ ಅರ್ಜೆಂಟಲ್ಲಿರ್ತಾರೆ. ಲಾ ಆಫ್ ಅಟ್ರಾಕ್ಷನಲ್ಲಿ ಒಂದು ಶಾರ್ಟ್ ಪೀರಿಯಡಲ್ಲಿ ಮಾಡುವಂಥ ಒಂದು ಪ್ರೊಸೀಜರು ಪ್ರಾಕ್ಟೀಸ್ ಯಾವುದು ಅಂತ ಹುಡುಕ್ತಾ ಇರ್ತಾರೆ. ನಾವು ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು. ನಾವು ಹೇಗೆ ಅರ್ಜೆಂಟಲ್ಲಿ ನಮಗೆ ಬೇಕು ಅಂತೀವೋ ಹಾಗೆ ಯೂನಿವರ್ಸ್ ಕೂಡ ವೆಯ್ಟ್ ಮಾಡ್ತಾ ಇರುತ್ತೆ. ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರೋ ಇಲ್ವೋ ಅಂತ. ನೀವು ಪಡ್ಕೊಳ್ಳೋದಕ್ಕೆ ರೆಡಿ ಆಗೋವರೆಗೂ ನಿಮ್ಗೆ ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ನ ಈಡೇರಿಸಲ್ಲ. ಹಾಗಾಗಿ ಫಸ್ಟ್ ನಿಮ್ಮ ಮೇಲೆ ನಿಮಗೆ ಬಿಲೀಫ್ ಇಟ್ಕೋಬೇಕು, ಗ್ರ್ಯಾಟಿಟ್ಯೂಡ್ ಇಟ್ಕೋಬೇಕು. ಹಾಗೆಯೇ ನಾನು ಪಡ್ಕೊಳ್ಳೋದಕ್ಕೆ ಅರ್ಹನಾಗಿದ್ದೀನಿ ಅಂತ ನೀವು ರೆಡಿ ಆದರೆ ಆಗ ಒಂದು ಈ ಶಾರ್ಟ್ ಪೀರಿಯಡಲ್ಲಿ ಮಾಡುವಂಥ ಒಂದು ಪ್ರಾಕ್ಟೀಸನ್ನು ನೀವು ಮಾಡಿ ಆದಷ್ಟು ಬೇಗ ಹಣವನ್ನು ನೀವು ಪಡ್ಕೋಬೋದು. ಬಟ್ ಇವತ್ತಿನ ದಿನಗಳಲ್ಲಿ ಎಲ್ರಿಗೂ ಏನಾಗಿದೆ, ತುಂಬ ಅರ್ಜೆನ್ಸಿ, ಬೇಗ ಬೇಕು, ನನಗೆ ಇವತ್ತೇ ಸಿಕ್ಬಿಡ್ಬೇಕು, ನಾಳೆನೇ ಸಿಕ್ಬಿಡ್ಬೇಕು ಅಂತ. ಸೊ ತುಂಬ ಜನ ನನಗೆ ಕ್ವಶನ್ಸ್ ಕೇಳ್ತಾರೆ, ಮೇಡಮ್ ಲಾ ಆಫ್ ಅಟ್ರಾಕ್ಷನಲ್ಲಿ ಯಾವುದಾದ್ರೂ ಒಂದು ಟೆಕ್ನಿಕ್ ಇದ್ದರೆ ಹೇಳಿ, ಅದನ್ನು ಶಾರ್ಟ್ ಪೀರಿಯಡಲ್ಲಿ ಮಾಡಿ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ನ ಈಡೇರಿಸ್ಕೊಳ್ಳೋಂಥದ್ದು. ಏಕೆಂದರೆ ನನಗೆ ತುಂಬ ಸಮಯ ಇಲ್ಲ, ತುಂಬ ಅರ್ಜೆನ್ಸಿ ಇದೆ ಅಂತ. ಸೊ ಅವ್ರಿಗೋಸ್ಕರ ಇವತ್ತೊಂದು ಟೆಕ್ನಿಕ್ಕನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಟೆಕ್ನಿಕ್ಕನ್ನು ಯೂಸ್ ಮಾಡ್ಕೊಂಡು ನೀವು ಆದಷ್ಟು ಬೇಗ ನೀವು ಹಣವನ್ನು ಪಡ್ಕೋಬೋದು. ಅದು ಯಾವುದು ಅಂದರೆ, ಈ ಟೆಕ್ನಿಕ್ನ ಹೆಸರು 555 ಅಫರ್ಮೇಷನ್ಸ್ ಅಂತ. ಇದು ಲಾ ಆಫ್ ಅಟ್ರಾಕ್ಷನಲ್ಲಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ಅಫರ್ಮೇಷನ್ ಪ್ರಾಕ್ಟೀಸ್. ಇದನ್ನು ನೀವು ಕೇವಲ 5 ದಿನ ಮಾಡಬೇಕಾಗತ್ತೆ. ನೀವು ನಿಮ್ಮ ಲೈಫಲ್ಲಿ ದೊಡ್ಡ ದೊಡ್ಡ ಚೇಂಜಸನ್ನು ನೀವು ಕಾಣ್ತಾ ಹೋಗ್ತೀರಾ. ಹಾಗೆ ನಿಮ್ಮ ಲೈಫಲ್ಲಿ ನೀವು ಹಣವನ್ನು ಫ್ಲೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಮೊದಲು ನಾವು ತಿಳ್ಕೊಳ್ಳೋಣ 555 ಅಂದರೆ ಏನು ಅಂತ. ಈ ಟೆಕ್ನಿಕ್ಕನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ನಾವು ಇವತ್ತು ಡಿಸ್ಕಸ್ ಮಾಡೋಣ. ವಿಡಿಯೋ ತುಂಬ ಇಂಪಾರ್ಟೆಂಟು ಮನಿ ಮ್ಯಾನಿಫೆಸ್ಟೇಷನ್ಗೆ. ಹಾಗೆ ಶಾರ್ಟ್ ಪೀರಿಯಡಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಒಂದು ಲೈಕ್ ಬಟನ್ ಒತ್ಬಿಡಿ. ಏನು ಮಾಡೋದು ಪ್ರೊಸೀಜರ್ನ ಅಂತ ನಾವು ಮುಂದೆ ನೋಡೋಣ. ಅಫರ್ಮೇಷನ್ನ ನಾವು ಬರಿತೀವಿ, ನಮ್ಗೆ ಅದೆಲ್ಲ ಗೊತ್ತಿದೆ. ಈ ಒಂದು 555 ನಾವು ಟೆಕ್ನಿಕ್ಕನ್ನು ಅಫರ್ಮೇಷನ್ ರೈಟಿಂಗ್ಗೆ ಯೂಸ್ ಮಾಡ್ತೀವಿ. ನಾವು ನಮ್ಮ ಡ್ರೀಮ್ಗೋಸ್ಕರ, ನಮ್ಮ ಒಂದು ಗೋಲ್ಸ್ಗೋಸ್ಕರ ಅದು ಟ್ರೂ ಆಗಲಿ ಅನ್ನೋದಕ್ಕೋಸ್ಕರ ನಾವು ಅಫರ್ಮೇಷನ್ಸ್ನ ಬರಿತೀವಿ. ನಮಗೆಲ್ರಿಗೂ ಗೊತ್ತಿದೆ. ಅಫರ್ಮೇಷನ್ಸ್ನ ಬರೆಯುವಾಗ ಒಂದು ವಿಷಯನ ನೀವು ಅರ್ಥ ಮಾಡ್ಕೋಬೇಕು. ಏನು ಅಂದರೆ ಅಫರ್ಮೇಷನನ್ನು ಹೇಗೆ ಬರೆಯೋದು ಅಂತ. ನಾನು ತುಂಬ ವಿಡಿಯೋದಲ್ಲಿ ಹೇಳ್ತೀನಿ. ಅಫರ್ಮೇಷನ್ಸನ್ನು ತುಂಬ ಸಿಂಪಲ್ಲಾಗಿ ಹಾಗೆ ಪವರ್ಫುಲ್ಲಾಗಿ ನೀವು ಬರಿಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು. ಆಲ್ರೆಡಿ ನಿಮ್ಮ ಡ್ರೀಮು ಟ್ರೂ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಬರಿಬೇಕಾಗತ್ತೆ. ಹಾಗಾಗಿ ಮೊದಲು ನೀವು ನಿಮಗೆ ಎಕ್ಸಾಕ್ಟಾಗಿ ಏನು ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಅಮೌಂಟನ್ನು, ಇವತ್ತು ನಾವು ಮನಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ಫಸ್ಟ್ ನೀವು ನಿಮಗೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಅದು ಕ್ಲಿಯರ್ ಆಗಿರಲಿ. ಅಫರ್ಮೇಷನ್ ಬರೆಯೋದಕ್ಕೆ ಎಕ್ಸಾಗರೇಟ್ ಆಗಿ ಬರಿಬೇಡಿ. ನನಗೆ 1 ಕೋಟಿ ಬೇಕು, 10 ಕೋಟಿ ಬೇಕು ಅಂತ ಹೇಳ್ಬಿಟ್ಟು ಬರೆಯೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದು ಶಾರ್ಟ್ ಟರ್ಮ್ ಗೋಲ್ನ ನಾವು ಆಫರ್ ಮಾಡ್ತಾ ಇರೋದ್ರಿಂದ ನೀವು ಸ್ವಲ್ಪ ಅಮೌಂಟನ್ನು ಕಡಿಮೆನೇ ಇಟ್ಕೊಳ್ಳಿ. ಇಮ್ಮಿಡಿಯೇಟಾಗಿ ನಿಮಗೆ ಎಷ್ಟು ಬೇಕು ಅದನ್ನು ನೋಡಿ ನೀವು ಇಟ್ಕೊಳ್ಳಿ. ಹಾಗೆಯೇ ಅಫರ್ಮೇಷನ್ಸನ್ನು ನೀವು ಪಾಸಿಟಿವ್ ಆಗಿ ಬರಿಬೇಕು. ಸ್ಟಾರ್ಟ್ ಮಾಡೋದು ಥ್ಯಾಂಕ್ಸಿಂದ ನೀವು ಸ್ಟಾರ್ಟ್ ಮಾಡಬೇಕು.
ನೀವು ಅಫರ್ಮೇಷನನ್ನು ಫಾರ್ ಎಕ್ಸಾಂಪಲ್ ಹೇಗೆ ಬರೀಬೇಕು ಅಂದರೆ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಬ್ಯಾಂಕ್ ಅಕೌಂಟಲ್ಲಿ 1,00,000 ರೂಪಾಯಿ ಅಮೌಂಟು ಡೆಪಾಸಿಟ್ ಆಗಿದೆ. ಅದನ್ನು ನಾನು ಮನೆ ಬಾಡಿಗೆಗೆ ಹಾಗೆ ನನ್ನ ಬೇರೆ ಕೆಲಸಗಳಿಗೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನನ್ನ ಅಕೌಂಟಲ್ಲಿ 5,00,000 ರೂಪಾಯಿ ಹಣ ಬಂದಿದೆ, ಅದನ್ನು ನಾನು ಈ ಕೆಲಸಗಳಿಗೋಸ್ಕರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಈ ಥರ ನಿಮಗೆ ಎಷ್ಟು ಎಕ್ಸಾಕ್ಟ್ ಅಮೌಂಟ್ ಬೇಕು ಶಾರ್ಟ್ ಪೀರಿಯಡಲ್ಲಿ ಇಮ್ಮಿಡಿಯೇಟಾಗಿ ಅದನ್ನು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಅದನ್ನು ಡಿಸೈಡ್ ಮಾಡಿಕೊಂಡು ಅದನ್ನು ಈ ಥರ ನೀವು ಬರಿತಾ ಹೋಗಬೇಕು. ಮೊದಲು ನೀವು ಗ್ರ್ಯಾಟಿಟ್ಯೂಡ್ ಹೇಳಬೇಕು ಯೂನಿವರ್ಸ್ಗೆ, ಆಮೇಲೆ ಆ ಹಣದಿಂದ ನಿಮ್ಗೆ ಎಷ್ಟು ಹ್ಯಾಪಿ ಆಗಿದೆ ಅನ್ನೋದನ್ನು ಹೇಳಬೇಕು. ಆ ನಂತರ ಅದನ್ನು ಯಾವುದಕ್ಕೆ ಖರ್ಚು ಮಾಡ್ಕೊಳ್ತಿದ್ದೀರಾ ಅದನ್ನು ನೀವು ಬರೀಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ನೀವು ಅಫರ್ಮೇಷನ್ಸ್ನ ಬರೆಯುವಾಗ ಅದರಲ್ಲಿ ನಿಮ್ಮ ಎಮೋಷನ್ಸ್ ಮತ್ತು ಫೀಲಿಂಗ್ಸ್ ಇರಲೇಬೇಕು. ಯಾಕೆಂದರೆ ತುಂಬ ಜನ ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಇದು ತುಂಬ ಮ್ಯಾಟರ್ ಆಗುತ್ತೆ. ನೀವು ತುಂಬ ಒಳ್ಳೆ ಎಮೋಷನ್ಸ್ನ ಹಾಕಿ ಹ್ಯಾಪಿನೆಸ್ಸಿಂದ ಪೀಸ್ಫುಲ್ ಆಗಿ ಹಾಗೆ ನಿಮ್ಮ ಫೀಲಿಂಗ್ ಸಮೇತ ನೀವು ಅಫರ್ಮೇಷನ್ಸ್ನ ಬರೆದ್ರೆ ಆ ಒಂದು ಪಾಸಿಟಿವ್ ವೈಬ್ರೇಷನ್ನು ಯೂನಿವರ್ಸಿಗೆ ಇಮ್ಮಿಡಿಯೇಟ್ ಆಗಿ ರೀಚ್ ಆಗುತ್ತೆ. ಹಾಗೆ ನೀವು ಬಯಸಿದಂಥ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಫೀಲಿಂಗ್ಸನ್ನು ಇಲ್ಲಿ ಮಿಸ್ ಮಾಡಬೇಡಿ. ಈಗ ಇದನ್ನು 555 ಟೆಕ್ನಿಕಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂದರೆ, ನಿಮ್ಮ ಒಂದು ಅಫರ್ಮೇಷನನ್ನು 5 ದಿನ ಕಂಟಿನ್ಯೂಸ್ ಆಗಿ 55 ಸಾರಿ ಒಂದು ಅಫರ್ಮೇಷನನ್ನು ನೀವು ಬರಿಬೇಕು. ಇಲ್ಲಿ ಮಲ್ಟಿಪಲ್ ಅಫರ್ಮೇಷನ್ ನೀವು ತಗೋಬಾರ್ದು, ಒಂದೇ ಅಫರ್ಮೇಷನ್ ಇರಬೇಕು. ಅದನ್ನು ಕಂಟಿನ್ಯೂಸ್ ಆಗಿ 55 ಸರಿ ಬರಿಬೇಕು ಡೈಲಿ. ಇವತ್ತು 55 ಸರಿ ಬರಿಬೇಕು, ನಾಳೆ 55 ಸರಿ ಬರಿಬೇಕು, ನಾಡಿದ್ದು 55 ಸರಿ ಬರಿಬೇಕು, 4ನೇ ದಿನ 55 ಸಾರಿ, ಹಾಗೆ 5ನೇ ದಿನ 55 ಸಾರಿ ಒಂದೇ ಅಫರ್ಮೇಷನನ್ನು ನೀವು ಬರಿಬೇಕು. ಬರೆಯುವಾಗ ನಿಮ್ಮ ವೈಬ್ರೇಷನ್ಸು ಪಾಸಿಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು 5 ದಿನಗಳಲ್ಲಿ ನೀವು 5 ದಿನಗಳಲ್ಲಿ ನಿಮ್ಮ ವಿಶ್ ಫಿಲ್ ಆಗಿಲ್ಲ ಅಂದರೆ ಮತ್ತೆ ಅದನ್ನು 5 ದಿನಕ್ಕೆ ಕಂಟಿನ್ಯೂ ಮಾಡಿ. ಯಾಕಂದರೆ ನೀವು ರೆಡಿ ಆಗಿದ್ದೀರೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳಿದೆ, ಆ ಯೂನಿವರ್ಸ್ ಕೂಡ ನಿಮ್ಮನ್ನು ಟೆಸ್ಟ್ ಮಾಡುತ್ತೆ, ಚೆಕ್ ಮಾಡ್ತಾ ಇರುತ್ತೆ. ನಿಮ್ಮನ್ನು ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋವರೆಗೂ ಅದು ಟೈಮ್ ತಗೊಳುತ್ತೆ. ಹಾಗಾಗಿ 5 ದಿನಕ್ಕೆ ನಿಮಗೆ ಯಾವುದೋ ಸಿಗ್ನಲ್ ಸಿಕ್ಕಿಲ್ಲ, ಯಾವುದೋ ಮೆಸೇಜ್ ಬಂದಿಲ್ಲ, ನಿಮಗೆ ಯಾವುದೋ ಒಂದು ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಆಗಿಲ್ಲ ಅಂದರೆ ಮತ್ತೆ 5 ದಿನ ಅದನ್ನು ಕಂಟಿನ್ಯೂ ಮಾಡಿ. ಯಾಕಂದರೆ ನಿಮ್ಮ ವಿಶ್ಶು ಖಂಡಿತ ಅದು ಫುಲ್ಫಿಲ್ ಆಗೇ ಆಗುತ್ತೆ. ನೀವು ರೈಟ್ ಡೈರೆಕ್ಷನ್ನಲ್ಲಿ ಪಾಸಿಟಿವಿಟಿ ಇಟ್ಕೊಂಡು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಬ್ರಹ್ಮಾಂಡದ ಮೇಲೆ ಅಗಾಧವಾದ ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಂಡು ನೀವು ಬರೆದ್ರೆ ಖಂಡಿತ ವಿಶ್ಶು ಫುಲ್ಫಿಲ್ ಆಗೇ ಆಗುತ್ತೆ. ಸೊ ನಿಮ್ಮ ಒಂದು ಸಿಂಗಲ್ ಮನಿ ಅಫರ್ಮೇಷನನ್ನು 555 ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ 5 ದಿನಗಳವರೆಗೆ 55 ಸಾರಿ ನೀವು ಬರಿತಾ ಬನ್ನಿ. ನಿಮ್ಮ ಒಂದು ಶಾರ್ಟ್ ಪೀರಿಯಡ್ ಗೋಲ್ ಏನಿದೆ, ನಿಮ್ಮ ಒಂದು ಡ್ರೀಮ್ ಏನಿದೆ, ಮ್ಯಾನಿಫೆಸ್ಟ್ ಏನಿದೆ, ಅಮೌಂಟ್ದು, ಮನಿದು, ಅದು ಖಂಡಿತ ಈಡೇರುತ್ತೆ. ಹಾಗೆ ಈಡೇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಆ ಬ್ರಹ್ಮಾಂಡದಲ್ಲಿ ಬೇಡ್ಕೊಳ್ತೀನಿ. ಆದಷ್ಟು ಬೇಗ ನಿಮ್ಮ ವಿಶ್ ಫುಲ್ಫಿಲ್ ಆಗಲಿ ಅಂತ ಬೇಡ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.